ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನುಗ್ರಿಶ್ ಕುಕಿಂಗ್. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ನಾನು ಗಣೇಶ ಹಬ್ಬದ ಪ್ರಯುಕ್ತ ಮೋದಕ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ ಪ್ರೆಸ್ ಮಾಡಿ, ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ನಾನಿಲ್ಲಿ ಕನಕ ಮಾಡೋದಕ್ಕೋಸ್ಕರ 1.5 ಕಪ್ನಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮೆಷರ್ಮೆಂಟಲ್ಲೇ ಹಾಕೊಬೇಕು, ಅದಕ್ಕೋಸ್ಕರ ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ಅಕ್ಕಿ ಹಿಟ್ಟಂದು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ನೀರು ಕಾಯಬೇಕು. ನೀರು ಬಿಸಿ ಆದ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. 1.5 ಕಪ್ಗೆ ನೀರಿಗೆ ಇಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಕುದಿ ಬರ್ತಾ ಇರಬೇಕು. ಆಗ ಇದನ್ನು ಈ ರೀತಿ ಇದು ರಾಗಿ ಮುದ್ದೆ ರೀತಿ ಏನು ಜಾಸ್ತಿ ಗಂಟು ತೆಗೆಯೋದು ಬೇಕಾಗೋದಿಲ್ಲ. ತುಪ್ಪ ಹಾಕಿರೋದ್ರಿಂದ 2 ನಿಮಿಷ ಈ ರೀತಿ ಮಾಡಿದ್ರೆ ಗಂಟೆಲ್ಲ ಹೊಡೆಯುತ್ತೆ, ಈಸಿಯಾಗೆ ಆಗುತ್ತೆ, ತುಂಬ ಟೈಮು ತೊಗೊಳ್ಳೋದಿಲ್ಲ ಇದು. ನೋಡಿ, ಈ ರೀತಿ ಒಂದು 5 ನಿಮಿಷ ಮಾಡಿದಾಗ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗೆ ಅದರಲ್ಲಿ ಗಂಟುಗಳೆಲ್ಲ ನೀಟಾಗಿ ಹೊಡೆಯುತ್ತೆ. ನೋಡಿ, ಈಗ ಇದೆಲ್ಲ ಗಂಟೆಲ್ಲ ಹೊಡೆದಿದೆ. ನಾನೀಗ ಒಂದು 5 ನಿಮಿಷ ಅದನ್ನು ಹಾಗೆ ಬಿಟ್ಟಿರ್ತೀನಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ಸ್ಟವ್ನ ಆಫ್ ಮಾಡ್ತೀನಿ. ನೆಕ್ಸ್ಟು ನಾನೀಗ ಇನ್ನೊಂದು ಪ್ಯಾನಿಗೆ ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕಾಯಿದು ಹೂರಣ ಮಾಡ್ಕೊಳ್ತಾ ಇರೋವಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈ ಮೋದಕ ಮಾಡೋದಕ್ಕೆ ಬೇಕಾದಷ್ಟು ಎಳ್ಳು, ಕಡಲೆ ಅದರಿಂದ ಕೂಡ ಮಾಡ್ತಾರೆ. ನಾನಿಲ್ಲಿ ಕಾಯಿಂದ ಮಾಡಿರೋವಂಥದ್ದು 2 ಕಪ್ಪು ಕಾಯಿ ತೊಗೊಂಡಿದ್ದೀನಿ, ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸ್ವಲ್ಪ ಡ್ರೈನೆಸ್ ಆಗ್ತಿದೆ, ನೀರಂಶ ಎಲ್ಲ ಹೋಗ್ತಾ ಇದೆ. ಈ ಟೈಮಲ್ಲಿ ನಾನು 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ಹಾಕ್ಕೊಂಡಿರುವಂಥದ್ದು. ಹಾಗೆ ಸ್ವಲ್ಪ ಬೆಲ್ಲ ದಪ್ಪ ಇರುವಂಥ ಬೆಲ್ಲನೆಲ್ಲ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದು ಬಿಸಿಗೆ ಕರಗುತ್ತೆ. ನೋಡಿ, ಎಲ್ಲ ಬೆಲ್ಲ ಕರಗಿದೆ. ನಾನು ಕಾಯಿ ತುರಿನ ಮಿಕ್ಸಿಲಿ ಆಡಿಸ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಕಾಯಿ ತುರಿ ಹಾಗೆ ಇದೆ. ನೋಡಿ, ಈಗ ಇದು ಕಲರ್ ಚೇಂಜ್ ಆಯಿತು ಮತ್ತು ನೀರಿನಂಶ ಎಲ್ಲ ಹೋಗಿದೆ. ಒಂದು 10 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಬೆಲ್ಲ ಎಲ್ಲ ಕರಗಿರುತ್ತೆ. ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಇದಾಗಿದೆ. ಈಗ ನಾನು ಇದನ್ನು ಕೂಡ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಅಕ್ಕಿ ಹಿಟ್ಟಿದು ಮುದ್ದೆ ಇದು ಸ್ವಲ್ಪ ತಣ್ಣಗಾಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಅದನ್ನು ನಾದ್ಕೊತಾ ಇದ್ದೀನಿ. ಕೈಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಆಗ ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡಾಗ ಸ್ಮೂತಾಗಿ ಆಗುತ್ತೆ ಮತ್ತು ಈಸಿಯಾಗಿ ಮೋದಕ ಮಾಡೋದಕ್ಕೆ ಆಗುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಬರ್ತಿದೆ, ಅಂಟ್ಕೊತಾ ಇಲ್ಲ ಅಂತ. ನೋಡಿ, ಈಗ ಇದು ಮುದ್ದೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಈಗ ಇದು ನೀಟಾಗೆ ಒಂದು ಸೈಡ್ ಇಟ್ಕೊಳ್ಳಿ. ನೆಕ್ಸ್ಟು ಹೂರಣನೂ ತಣ್ಣಗಾಗಿದೆ. ಈ ಟೈಮಲ್ಲಿ ನಾನು ಮೋಲ್ಡ್ ಇಲ್ಲದೇ ಇರೋರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೋಲ್ಡ್ ಇಲ್ಲದೇ ಇರೋದ್ರಿಂದ ನಾನು ಈ ರೀತಿ ಸೌಟನ್ನ ತೆಗೆದು ನೋಡಿ, ಈ ರೀತಿ ಪ್ರೆಸ್ ಮಾಡಿದಾಗ ಅದು ಒಂದು ಬಟ್ಲ ಆಕಾರದಲ್ಲಿ ಬರುತ್ತೆ. ಆಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿದು ಹೂರಣ, ಅದನ್ನು ಹಾಕಿ ಈ ರೀತಿ ಅದನ್ನು ಕವರ್ ಮಾಡ್ಕೊಂಡು ಬರ್ತಾ ಇರಬೇಕು. ನೋಡಿ, ಇದೆಲ್ಲ ಫುಲ್ ಕವರ್ ಆದಮೇಲೆ ಈ ರೀತಿ ಆಗುತ್ತೆ. ಯಾರ ಮನೇಲಿ ಮೋಲ್ಡ್ ಇಲ್ಲ ಅವರು ಈ ಥರ ಕೂಡ ಮಾಡ್ಕೊಬೋದು, ಈಸಿಯಾಗಿ ಆಗುತ್ತೆ. ಮೋಲ್ಡ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಬಟ್ಲು ಖಾರದಲ್ಲಿ ಮಾಡಿಕೊಂಡು ಕಾಯಿದು ಹೂರಣನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ರೀತಿ ಕವರ್ ಮಾಡ್ಕೊಳ್ತಾ ಮೋದಕ ಹೇಗಿರುತ್ತೋ ಅದೇ ರೀತಿ ಮಾಡ್ಕೊಳ್ಳಿ.
ಈ ರೀತಿ ಎಲ್ಲ ಅಕ್ಕಿ ಮುದ್ದೆನೂ ಇದೇ ಥರ ಮಾಡಿಕೊಂಡು ಉಂಡುಂಡೆಗಳ ರೀತಿ ಮೋದಕನ ಮಾಡಿಕೊಂಡು ಇಟ್ಕೊಬೇಕು. ನೋಡಿ ಮುದ್ದೆನೂ ಅಷ್ಟೇ ಎಷ್ಟು ಚೆನ್ನಾಗಾಗಿದೆ ಅಂದರೆ ಕೈಗೆಲ್ಲ ಅಂಟ್ಕೊಳ್ಳೋದು ಇಲ್ಲ, ಅಷ್ಟು ಸ್ಮೂತಾಗಾಗಿದೆ. ಬೇಕಾದರೆ ಅಕ್ಕಿ ಹಿಟ್ಟಿಂದು ಇದು ಮಿಕ್ಕಿದ್ರೆ ಇದರಲ್ಲಿ ರೊಟ್ಟಿ ಕೂಡ ಮಾಡ್ಕೊಬೋದು. ನೋಡಿ ನಾನು ಈ ರೀತಿ ಸ್ಪೂನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೌಟಲ್ಲಿ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಉಂಡೆ ಹಾಕಿ ಇದನ್ನು ಕವರ್ ಮಾಡಿಕೊಂಡು ಎಲ್ಲನೂ ಕೂಡ ಇದೇ ರೀತಿ ಮಾಡಿ ಒಂದು ಸೈಡು ಎತ್ತಿಡ್ತಾ ಇದ್ದೀನಿ. ಯಾರೆಲ್ಲ ಮೋದಕದ ಮೋಲ್ಡ್ ಇಲ್ಲ ಅನ್ನೋರು ಈಸಿಯಾಗಿ ಮಾಡ್ಕೊಬೋದು, ಮೋಲ್ಡ್ನ ಕಾಯೋ ಅವಶ್ಯಕತೆ ಇರೋದಿಲ್ಲ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಎಲ್ಲನೂ ಕೂಡ ಇದೇ ರೀತಿ ಮಾಡಿ ಒಂದು ಸೈಡು ಎತ್ತಿಟ್ಕೊಂಡಿರ್ತೀನಿ. ನೆಕ್ಸ್ಟು ಇದನ್ನು ನಾನು ಹಬೆಯಲ್ಲಿ ಬೇಯಿಸ್ಕೊಬೇಕು. ಅದಕ್ಕೋಸ್ಕರ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ನೋಡಿ ಹೂರಣ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನಾನು ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಆ ಬಾಳೆ ಎಲೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು 5 ನಿಮಿಷ ಸಾಕು ಬೇಯೋದಕ್ಕೆ. ತುಂಬ ಏನು ಬೇಯೋದು ಬೇಕಾಗೋದಿಲ್ಲ. ಆಲ್ರೆಡಿ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡಿರೋದ್ರಿಂದ ಮತ್ತು ಕಾಯಿನೂ ಅಷ್ಟೇ ಚೆನ್ನಾಗಿ ಹೂರಣನೆಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಏನು ಬೇಕಾಗೋದಿಲ್ಲ. ಒಂದು 5 ನಿಮಿಷ ಇದು ಬೇಯಬೇಕು. ನೋಡಿ 5 ನಿಮಿಷ ಇದು ಬೆಂದಾಗಿದೆ, ನೋಡಿ ಹೇಗಿದೆ ಅಂತ. ಹಾಗೆ ಬಾಳೆ ಎಲೆ ಹಾಕಿರೋದ್ರಿಂದ ಬಾಳೆ ಎಲೆ ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ತಗೊಳ್ಳಿ. ಸ್ವಲ್ಪ ಈಗ ತೆಗಿಬೇಕಾದ್ರೆ ಬಿಸಿ ಇತ್ತು. ಸ್ಟಾರ್ಟಿಂಗ್ ತೆಗಿಬೇಕಾದ್ರೆ ಸ್ವಲ್ಪ ಅಂಟುತ್ತೆ, ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ತಗೊಳ್ಳಿ. ಈಗ ನೋಡಿ ಸೂಪರಾಗಿ ಗಣೇಶನಿಗೆ ಇಷ್ಟವಾಗಿರೋಂತಹ ಮೋದಕ ರೆಡಿಯಾಗಿದೆ. ಅದನ್ನು ಕಟ್ ಮಾಡಿದಾಗ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಇದು ಹೂರಣ ಚೆನ್ನಾಗಿದೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೋಡೋದಕ್ಕೆ ಇಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ, ಟೇಸ್ಟು ಅಷ್ಟೇ. ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಒಂದು ಅರ್ಧ ಗಂಟೆಲೆಲ್ಲ ಇದು ಆಗಿಬಿಡುತ್ತೆ ಮತ್ತು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.